ಉಲ್ಲಂಘನೆ ಏನಾಗಿದೆ ಒಂದು 3 ವಿಚಾರದಲ್ಲಿ ಕೆಟಿಟಿಪಿ ಆಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಇವರಿಗೆ ಅನ್ವಯ ಆಗೋದು ಕೆಟಿಟಿಪಿ ಆಕ್ಟ್. ಈ ಕೆಟಿಟಿಪಿ ಆಕ್ಟ್ ಅನ್ನ ಹೇಗೆ ಉಲ್ಲಂಘನೆ ಮಾಡಿದ್ದಾರೆ, ಕಡ್ಡಾಯ ಇಲ್ಲದಿದ್ರು ಕಡ್ಡಾಯ ಹೇಗೆ ಮಾಡಿದ್ದಾರೆ, ಮತ್ತು ಇದರ ರೇಟ್ ದರವನ್ನು ಹೇಗೆ ಮಾಡಿದ್ದಾರೆ, ಯಾಕೆ ಯಾವ ಗುತ್ತಿಗೆದಾರರಿಗೆ ಏನ್ ಕೊಟ್ಟಿದ್ದಾರೆ ಅನ್ನುವಂತ ವಿಷಯವನ್ನ ಇಷ್ಟೊತ್ತು ನಿಮ್ಗೆ ಹೇಳ್ತಿರೋದು. ಸ್ಮಾರ್ಟ್ ಮೀಟರ್ ಇನ್ಸ್ಟೆಂಟ್ ಈಗ ಅಂತ ಆಯ್ತು, ಇದು ಹೊಸದು ಮಾಡ್ತಾ ಇದೀನಿ ಅಂತ ಹೇಳ್ತೇವೆ. ಈ ಹಳೆ ಗ್ರಾಹಕ ಇರ್ತಾನೆ ಅನ್ಕೊಳ್ಳಿ, ನಿನ್ ಮನೆ ಸುಟ್ಟೋಗಿದೆ, ನಿನ್ ಮನೆ ಮೀಟರ್ ಸರಿ ನಡೀತಿಲ್ಲ, ನಿಮ್ದು ರೀಡಿಂಗ್ ಸರಿ ಬರ್ತಿಲ್ಲ, ಗೊತ್ತಲ್ಲ ಹೆಂಗ್ ಕೇಳ್ಬೋದು ಅಂತ, ಹೆಂಗ್ ಬದಲಾಯಿಸ್ಬೋದು, ಹೆಂಗೆ ಒತ್ತಾಯ ಮಾಡಿ ಸಂಖ್ಯೆಯನ್ನ ಬೇರೆ ಬೇರೆಯವ್ರಿಗೂ ವಿಸ್ತರಣೆ ಹೇಗ್ ಮಾಡ್ಬೋದು, ಒಂದು ಸ್ವಲ್ಪ ಜಾಗ ಕೊಟ್ರೆ ಸಾಕು, ಈ ವ್ಯಾಪಾರವನ್ನ ಹೇಗ್ ಬೇಕಾದ್ರೆ ವಿಸ್ತರಣೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದು ತಮ್ಗೆ ಗೊತ್ತಿದೆ. ಜಸ್ಟ್ ಇವ್ರಿಗೆ ಎಂಟ್ರಿ ಆಗದೇನೆ ಕಾನೂನು ಉಲ್ಲಂಘನೆ ಮಾಡಿ ಎಂಟ್ರಿ ಆಗಿರುತ್ತದೆ. ಹಾಗಾಗಿ ಹಳೆ ಗ್ರಾಹಕರಿಗೂ ಈ ಸಂಖ್ಯೆ ಏನ್ ಹೇಳಿರೋದು ಬಹಳ ಸಣ್ಣ ಸಂಖ್ಯೆ ಹೇಳಿರೋದು. ಆಕ್ಚುಲಿ ಇನ್ನೊಂದು ಹೊಸದಾಗಿ ಕಾನೂನು ಬರ್ತಿರೋದೇನು, ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡೋಕ್ಕೂ ಸಪರೇಟ್ ಮೀಟರ್ ಕೊಡ್ತಾರೆ. ಸಂಖ್ಯೆಗಳು ನೀವು ನೋಡ್ತಾ ಹೋಗ್ತೀರಿ, ಇನ್ನೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡೋಕ್ಕೂ ಸಪರೇಟ್ ಮೀಟರ್ ಬರುತ್ತೆ. ಸೊ ಈ ರೀತಿ ಸಂಖ್ಯೆಗಳು ನೋಡ್ತಾ ಹೋಗ್ತಾರೆ ನೀವು, ಅದು ಬೆಳಿತಾನೆ ಹೋಗುತ್ತೆ ಒಂದು ದೊಡ್ಡ ಸಂಖ್ಯೆನಲ್ಲಿ. ಮತ್ತೆ ಇವ್ರು ಕೊಟ್ಟಿರೋ ಸಂಖ್ಯೆ ವರ್ಷಕ್ಕೆ 4 ಲಕ್ಷ ಬೆಂಗಳೂರಿನಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಈ ಸಂಖ್ಯೆ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ನಿಮ್ಗೆ ಗೊತ್ತಿದೆ. ವರ್ಷ ಮುಂದಿನ 5 ವರ್ಷನೂ 4 ಲಕ್ಷ ಇದೆ ಅಂತ ಹೇಳಿರ್ತಾರೆ. ಹೀಗಾಗಿ ಹಳೇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಸ್ಕ್ಯಾಮ್ ಸೈಟ್ ಎಷ್ಟಕ್ಕೆ ಹೋಗ್ಬೋದು, ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಇದನ್ನು ಒಂದು ಪ್ರಾಜೆಕ್ಟ್ ಆಗಿ ಒಂದು ಅಂದಾಜಲ್ಲಿ ಹೇಳಿರೋದು, ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದನ್ನೇನಾದ್ರು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾರೆ, ಇನ್ಯಾವ ಸೈಜ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡಿ. ನೆಕ್ಸ್ಟ್ ಮತ್ತು ನಾ ಈಗ ಹೇಳ್ತಿರೋದು ಇವ್ರಿಗೆ ಗೊತ್ತಿರುವಂತ ರಾಜ್ಯನೇ ಯಾರು, ಈಗ ಹಿಮಾಚಲ್ ಪ್ರದೇಶ, ಇದು ಕಾಂಗ್ರೆಸ್ ರಾಜ್ಯನೇ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. ತೆಲಂಗಾಣ, ಹಿಮಾಚಲ್ ಪ್ರದೇಶ್, ಕೇರಳ, ಇನ್ನೂ ಕಮ್ಮಿ ಇರುವಂತ ರಾಜ್ಯಗಳು ತುಂಬಾ ಇದೆ. ಅದನ್ನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಕಮ್ಮಿ ಇರುವಂತ ರಾಜ್ಯಗಳು ತುಂಬಾನೇ ಇದೆ. ಈವನ್ ಕೆಲವು ರಾಜ್ಯದಲ್ಲಿ ಅಪ್ ಫ್ರಂಟ್ ಫೀಸ್ ಇಲ್ಲ, 900 ರೂಪಾಯಿ ಇರಲ್ಲ. ಕೆಲವು ರಾಜ್ಯದಲ್ಲಿ ಈ ಅಪ್ ಫ್ರಂಟ್ ಫೀಸ್ ಇರಲ್ಲ, 900 ರೂಪಾಯಿನೂ ಇರಲ್ಲ. ನೀವು ಕೇಳ್ತಿರಲ್ಲ, ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ ಅವರು 500 ರೂಪಾಯಿಗೂ ಸಿಗುತ್ತೆ ಅಂತ ಹೇಳಿದ್ದಾರೆ ಅವರಿಗೂ. ಅಪ್ ಫ್ರಂಟ್ ಫೀಸ್ ಇಲ್ಲೇನು ಅಪ್ ಫ್ರಂಟ್ ಫೀಸ್ ತಗೋತಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಪ್ ಫ್ರಂಟ್ ಫೀಸ್ ಇದೆ, ಬೇರೆ ರಾಜ್ಯದಲ್ಲಿ ತೊಗೊಳ್ತಿರೋಂತ ಅಪ್ ಫ್ರಂಟ್ ಫೀಸು ಮೀಟರ್